ಇವತ್ತು ನಾವು ಒಂದು ಹೊಸ ಚಾಪ್ಟರ್ ಮಾಡೋಣ. ಇಟ್ಸ್ ಕಾಲ್ಡ್ ಟ್ರಿಗ್ನೋಮೆಟ್ರಿ. ಸೊ 10th ಸ್ಟ್ಯಾಂಡರ್ಡಲ್ಲಿ ಇದೆ, ಫಸ್ಟ್ ಟೈಮ್ ನೀವೆಲ್ಲ ಈ ಚಾಪ್ಟರ್ ಬಗ್ಗೆ ಕೇಳ್ತಾ ಇರಾ. ಸೊ ಟ್ರಿಗ್ನೋಮೆಟ್ರಿ ಏನು ಅಂತ ಫಸ್ಟ್ ಅರ್ಥ ಮಾಡ್ಕೊಳ್ಳೋಣ. ನೇಚರಲ್ಲಿ ತುಂಬ ಫೆನಾಮಿನನ್ ಇದೆ ಪ್ರಪಂಚದಲ್ಲೂ. ನಾವು ಯಾವಾಗಲೂ ಎಲ್ಲ ಕಡೆನೂ ಆ್ಯಕ್ಚುಲಿ ಟ್ರಯಾಂಗಲ್ಸ್ ನೋಡ್ಕೊಂಡ್ಬಿಟ್ಟು ಅದನ್ನು ಸಾಲ್ವ್ ಮಾಡ್ಬೋದು. ಏನು ಥರ ಕ್ವೆಶನ್ ಸಾಲ್ವ್ ಮಾಡ್ಬೋದು ಅಂತ ಸ್ವಲ್ಪ ಐಡಿಯಾ ಕಂಡುಹಿಡಿಯೋಣ. ಫಸ್ಟ್ ಆಫ್ ಆಲ್, ಇವಾಗ ಫಾರ್ ಎಕ್ಸಾಂಪಲ್ ನಾನು ರೋಡ್ ಮೇಲೆ ನಿಂತೀನಿ ಆ್ಯಂಡ್ ಯಾವುದೋ ದೊಡ್ಡ ಬಿಲ್ಡಿಂಗ್ ಇದೆ. ಸೊ ಆ ಬಿಲ್ಡಿಂಗನ್ನು ನೋಡ್ತಾ ಇದ್ದೀನಿ. ಇದೊಂದು ಬಿಲ್ಡಿಂಗು, ನಾನು ಈ ಬಿಲ್ಡಿಂಗನ್ನು ನೋಡ್ತಾ ಇದ್ದೀನಿ. ನನಗೆ ಎಷ್ಟು ಡಿಸ್ಟೆನ್ಸಿಂದ ಈ ಬಿಲ್ಡಿಂಗ್ನ ಎಷ್ಟು ಡಿಸ್ಟೆನ್ಸ್ಲಿದ್ದೀನಿ ಅಂತ ಫಾರ್ ಎಕ್ಸಾಂಪಲ್ 200 ಮೀಟರ್ಸ್ ಡಿಸ್ಟೆನ್ಸಲ್ಲಿ ನಿಂತೀನಿ ನಾನು. ಈ ಬಿಲ್ಡಿಂಗ್ ಹೈಟ್ ಎಷ್ಟು ಅಂತ ಹೇಗೆ ಕಂಡುಹಿಡಿಬೋದು? ಇದನ್ನು ನಾವು ಒಂದು ಟ್ರಯಾಂಗಲ್ ಡ್ರಾ ಮಾಡ್ಬೋದು. ಈ ಟ್ರಯಾಂಗಲ್ ಆಗುತ್ತೆ ತಾನೇ, ಇದು ಯಾವುದೋ ಒಂದು ಆ್ಯಂಗಲ್ ಇದೆ. ಈ ಲೆಂತ್ ನಮಗೆ ಗೊತ್ತು, ಈ ಆ್ಯಂಗಲ್ ನಮಗೆ ಗೊತ್ತು, ಈ ಡಿಸ್ಟೆನ್ಸ್ ಎಷ್ಟು ಕಂಡುಹಿಡಿಯೋದಕ್ಕೆ ನಾವು ಟ್ರಿಗ್ನೋಮೆಟ್ರಿ ಯೂಸ್ ಮಾಡ್ತೀವಿ. ಸೊ ಸಿಮಿಲರ್ಲಿ ಟು ಮೆನಿ ಫೆನಾಮಿನನ್, ಡಿಫ್ರೆಂಟ್ ಫೆನಾಮಿನನ್ ಇದೆ. ನಾವು ಏನು ಮಾಡ್ಬೋದು ಅಂದರೆ, ನಾವು ಸಿಂಪಲ್ ಆಗಿ ಸೈಡ್ಸು ಮತ್ತು ಆ್ಯಂಗಲ್ಸು, ಟ್ರಯಾಂಗಲಲ್ಲಿ ಏನು ಸೈಡು ಏನು ಆ್ಯಂಗಲು. ಟ್ರಯಾಂಗಲ್ ಇಸ್ ಅ ಫಿಗರ್ ವೇರ್ 3 ಸೈಡ್ ಇದೆ. ಇದು ಫಸ್ಟ್ ಸೈಡ್, ಸೆಕೆಂಡ್ ಸೈಡ್, ಥರ್ಡ್ ಸೈಡ್, ಮತ್ತು 3 ಆ್ಯಂಗಲ್ಸು ಇದೆ. ಇದೊಂದು ಆ್ಯಂಗಲು, ಇದೊಂದು ಆ್ಯಂಗಲು, ಇದೊಂದು ಆ್ಯಂಗಲು. ಸೊ ಟ್ರಿಗ್ನೋಮೆಟ್ರಿ ಇಸ್ ನಥಿಂಗ್ ಬಟ್ ರಿಲೇಷನ್ಶಿಪ್ ಬಿಟ್ವೀನ್ ದ ಸೈಡ್ಸ್ ಆ್ಯಂಡ್ ಆ್ಯಂಗಲ್ಸ್ ಆಫ್ ಅ ಟ್ರಯಾಂಗಲ್. ಸೊ ಟ್ರಿಗ್ನೋಮೆಟ್ರಿಲಿ ನಾವು ಯಾವಾಗಲೂ ಈ ಸೈಡ್ಸು ಮತ್ತು ಆ್ಯಂಗಲ್ಸ್ ಏನು ಅದ್ರ ಮಧ್ಯ ಏನು ಸಂಬಂಧ ಇದೆ ಅದನ್ನು ಕಲಿತೀವಿ. ಸೊ ಆ್ಯಂಗಲ್ಸ್ ಅಂತ ಹೇಳಿದಾಗ ಡಿಫ್ರೆಂಟ್ ಟೈಪ್ಸ್ ಆಫ್ ಆ್ಯಂಗಲ್ಸ್ ಇದೆ. ಏನ ಡಿಫ್ರೆಂಟ್ ಟೈಪ್ಸ್ ಆಫ್ ಆ್ಯಂಗಲ್ಸು? ಫಸ್ಟ್ನೇದು ಅಕ್ಯೂಟ್ ಆ್ಯಂಗಲ್ ಅಂತೀವಿ, ACUTE, ಅಕ್ಯೂಟ್ ಆ್ಯಂಗಲ್. ಅಕ್ಯೂಟ್ ಆ್ಯಂಗಲ್ ಅರ್ಥ ಏನು? ಇವಾಗ ಆ್ಯಂಗಲನ್ನು ಏನಾದರೂ ವೇರಿಯಬಲ್ ಎಕ್ಸ್ಪ್ರೆಸ್ ಮಾಡ್ಬೋದು. ಥೀಟಾ, THETA, ಥೀಟಾ ಒಂದು ವೇರಿಯಬಲು. ಥೀಟಾ ಇರ್ಬೋದು, A ಇರ್ಬೋದು, B ಇರ್ಬೋದು, XYZ ಏನಾದರೂ ಹಾಕ್ಬೋದು. ಥೀಟಾ ಯೂಶಲಾಗಿ ಕನ್ವೆನ್ಷನಲ್ ಆಗಿ ಥೀಟಾ ಅಂತ ಹೇಳ್ತೀವಿ ಆ್ಯಂಗಲ್ಗೆ. ಸೊ ಅಕ್ಯೂಟ್ ಆ್ಯಂಗಲಲ್ಲಿ ಥೀಟಾ ಯಾವಾಗಲೂ ಲೆಸ್ಸರ್ ದ್ಯಾನ್ 90 ಡಿಗ್ರೀಸ್. 90 ಡಿಗ್ರೀಸ್ ಏನು ರಿಕಲೆಕ್ಟ್ ಮಾಡೋಣ. ಇದು ನಮ್ಮ ಲೈನ್ ಅಂದರೆ ಯಾವ್ದು ಪರ್ಪೆಂಡಿಕ್ಯುಲರ್ ಇರತ್ತೋ ಇದು ನಾವು ರೈಟ್ ಆ್ಯಂಗಲ್ ಅಂತೀವಿ. ಈ ಆ್ಯಂಗಲು 90 ಡಿಗ್ರಿ, ಸೊ ರೈಟ್ ಆ್ಯಂಗಲ್. ಥೀಟಾ ಯಾವಾಗಲೂ ಲೆಸ್ ದೆನ್ 90. ಸೊ ಅಕ್ಯೂಟ್ ಆ್ಯಂಗಲ್ ಹೇಗೆ ಕಾಣಿಸುತ್ತೆ? ಇದು ನಮ್ಮ ಅಕ್ಯೂಟ್ ಆ್ಯಂಗಲ್, ಥೀಟಾ ಲೆಸ್ ದೆನ್ 90 ಡಿಗ್ರೀಸ್. ನೆಕ್ಸ್ಟ್ ಏನು? ಆಬ್ಟ್ಯೂಸ್ ಆ್ಯಂಗಲ್ ನೋಡೋಣ. ಆಬ್ಟ್ಯೂಸ್ ಆ್ಯಂಗಲ್ ಯಾವಾಗಲೂ ಥೀಟಾ ಗ್ರೇಟರ್ ದೆನ್ 90 ಡಿಗ್ರೀಸ್. ಸೊ ಇದು ನಮ್ಮ ರೈಟ್ ಆ್ಯಂಗಲು, ಇದಕ್ಕಿಂತ ಜಾಸ್ತಿ ಇರುತ್ತೆ. ಸೊ ಹೇಗೆ ಕಾಣಿಸುತ್ತೆ? ಇದು ಈ ಥರ ಕಾಣಿಸುತ್ತೆ. ಇದು ಥೀಟಾ ಗ್ರೇಟರ್ ದೆನ್ 90 ಡಿಗ್ರೀಸ್. ಆ್ಯಂಡ್ ಲಾಸ್ಟ್ ಒನ್ ಏನು? ರೈಟ್. ರೈಟ್ ಅಂದರೆ ರೈಟ್ ಆ್ಯಂಗಲ್. ಸೊ ಇದಾಗಲೇ ನಮಗೆ ಗೊತ್ತು, ಯಾವಾಗಲೂ ಹಿಂಗೆ ಕಾಣಿಸುತ್ತೆ. ಸೊ ಬೇಸಿಕ್ಲಿ ಟ್ರಿಗ್ನೋಮೆಟ್ರಿ ನಾವು ಈ ಚಾಪ್ಟರಲ್ಲಿ ಏನು ಕಲಿತಾ ಇದ್ದೀವಿ ಅಂದರೆ, ನಾವು ಬರೀ ರೈಟ್ ಟ್ರಯಾಂಗಲ್ಸನ್ನು ಕನ್ಸಿಡರ್ ಮಾಡ್ತಾ ಇದ್ವಿ. ಇದು ರೈಟ್ ಆ್ಯಂಗಲ್ ಟ್ರಯಾಂಗಲ್ ಅಂದರೆ ಈ ಎರಡು ಆ್ಯಂಗಲ್ ಏನಾಗುತ್ತೆ? ನಾವು ಜ್ಞಾಪಕ ಇಟ್ಕೊಳ್ಬೇಕು, ಆ್ಯಂಗಲ್ ಸಮ್ ಪ್ರಾಪರ್ಟಿ ಆಫ್ ಅ ಟ್ರಯಾಂಗಲ್ ಏನು? ಇವಾಗ ನಾನು ABC ಅಂತ ಕರೆದ್ರೆ ಆ್ಯಂಗಲ್ ಸಮ್ ಪ್ರಾಪರ್ಟಿ ಅಂತ ಗೊತ್ತು. ಆ್ಯಂಗಲ್ A ಪ್ಲಸ್ ಆ್ಯಂಗಲ್ B ಪ್ಲಸ್ ಆ್ಯಂಗಲ್ C ಇಸ್ ಈಕ್ವಲ್ ಟು 180 ಡಿಗ್ರೀಸ್ ಟ್ರಯಾಂಗಲ್ಗೆ. ಆ್ಯಂಗಲ್ B ನಮಗಾಗಲೇ ಗೊತ್ತು, ಇದು 90 ಡಿಗ್ರೀಸ್ ಅಂತ. ಸೊ ಏನು ಗೊತ್ತಾಗತ್ತೆ? ಆ್ಯಂಗಲ್ A ಪ್ಲಸ್ ಆ್ಯಂಗಲ್ C ಇಸ್ ಈಕ್ವಲ್ ಟು 180 ಮೈನಸ್ 90, 180 ಮೈನಸ್ 90, 90 ಡಿಗ್ರೀಸ್. ಏನಿದ್ರ ಅರ್ಥ? ಆ್ಯಂಗಲ್ A ಮತ್ತು ಆ್ಯಂಗಲ್ C ಎರಡು 90 ಡಿಗ್ರಿಗಿಂತ ಕಮ್ಮಿ ಇರುತ್ತೆ. ಯಾವುದು 0 ಇರೋಕ್ಕಲ್ಲ. 0 ಇದ್ಬಿಟ್ರೆ ಟ್ರಯಾಂಗಲೇ ಆಗಲ್ಲ. ಸೊ ಏನಾದರೂ ಅರ್ಥ? ಒನ್ ಆ್ಯಂಗಲು ರೈಟ್ ಆ್ಯಂಗಲ್ ಇರುತ್ತೆ. ಏನಾದ್ರ ಅರ್ಥ? 90 ಡಿಗ್ರೀಸ್ ಇರುತ್ತೆ ಈ ಟ್ರಯಾಂಗಲಿ. ಇನ್ನೆರಡು ಆ್ಯಂಗಲು ಅಕ್ಯೂಟ್ ಆ್ಯಂಗಲ್ಸ್. ಸೊ ಈ ಚಾಪ್ಟ್ರಲ್ಲಿ ನಾವು ಬರೀ ಅಕ್ಯೂಟ್ ಆ್ಯಂಗಲ್ಸ್ ಮತ್ತು ರೈಟ್ ಆ್ಯಂಗಲ್ಸ್ ಮಾತ್ರ ಓದ್ತಾ ಇದ್ದೀವಿ. ಒಬ್ಟ್ಯೂಸ್ ಆ್ಯಂಗಲ್ ಪಿಕ್ಚರ್ಗೆ ಬರ್ತಿಲ್ಲ. ಇವಾಗ ಸಮ್ ವೆರಿ ಇಂಪಾರ್ಟೆಂಟ್ ಟರ್ಮ್ಸ್ ನೋಡೋಣ ಟ್ರಿಗ್ನೋಮೆಟ್ರಿಲಿ. ಇದು ಒಂದು ರೈಟ್ ಆ್ಯಂಗಲ್ ಟ್ರಯಾಂಗಲ್. ರೈಟ್ ಆ್ಯಂಗಲ್ ಅನ್ನಾಗ ಯಾವಾಗಲೂ ಮಾರ್ಕ್ ಮಾಡಬೇಕು ಯಾವ್ದು 90 ಡಿಗ್ರೀಸ್ ಅಂತ. ಸೊ ನಾನು ABC ಅಂತ ಕರಿತೀನಿ. ನೆಕ್ಸ್ಟು ಯಾವುದಾದ್ರೂ ಒನ್ ಆ್ಯಂಗಲನ್ನು ಥೀಟಾ ಅಂತ ತಗೊಳ್ಳೋಣ. ಮತ್ತೆ ನಾನು ರಿಪೀಟ್ ಮಾಡ್ತಾ ಇದ್ದೀನಿ, ಥೀಟಾನೇ ಇರಬೇಕು ಅಂತ ಇಲ್ಲ. ಇದು ಆಲ್ಫಾ ಇರ್ಬೋದು, ಬೀಟಾ, ಗಾಮಾ ಅಥವಾ ABC ಏನಾದರೂ ಇರ್ಬೋದು. ಬಟ್ ನಾನು ಫಾರ್ ಕನ್ವೆನ್ಷನಲ್ ಪರ್ಪಸಸ್ ಥೀಟಾ ಅಂತ ತೊಳ್ತಾ ಇದ್ದೀನಿ. ಸೊ ಈ ಆ್ಯಂಗಲ್ ಥೀಟಾ ಆಗಿದಾಗ ರೈಟ್ ಆ್ಯಂಗಲ್ ಟ್ರಯಾಂಗಲ್ ನಮ್ಗೆ ಆಗಲೇ ಒಂದು ಪ್ರಾಪರ್ಟಿ ಗೊತ್ತು, ಲಾಂಗೆಸ್ಟ್ ಸೈಡ್ ಅಥವಾ ದ ಸೈಡ್ ಆಪೋಸಿಟ್ ಟು ರೈಟ್ ಆ್ಯಂಗಲ್. ರೈಟ್ ಆ್ಯಂಗಲ್ ಎದುರುಗಡೆ ಯಾವ ಸೈಡ್ ಇದೆಯೋ ಅದನ್ನು ನಾವು ಹೈಪೋಟೆನ್ಯೂಸ್ ಅಂತ ಕರಿತೀವಿ. HYPOTENUSC. ಸೊ ಯಾವಾಗಲೂ ಯಾವ ಸೈಡ್ ರೈಟ್ ಆ್ಯಂಗಲ್ಗೆ ಆಪೋಸಿಟ್ ಇದೆಯೋ ಅದನ್ನು ಹೈಪೋಟೆನ್ಯೂಸ್ ಅಂತ ಕರಿತೀವಿ. ನೆಕ್ಸ್ಟ್ ಏನು? ಥೀಟಾ ಎಲ್ಲಿದೆಯೋ
ಥೀಟಾ ಜೊತೆ ಯಾವ ಸೈಡ್ ಇದೆಯೋ ಇದನ್ನ ನಾವು ಅಡ್ಜೇಸೆಂಟ್ ಅಂತ ಕರಿತೀವಿ. ADJACENT. ಏನದ್ರ ಅರ್ಥ? ಥೀಟಾ ಎಲ್ಲಿದೆಯೋ, ಥೀಟಾಗೆ ಯಾವಾಗಲೂ ಹೈಪಾಟೆನ್ಯೂಸ್ ಮತ್ತೆ ಇನ್ನೊಂದು ಸೈಡ್ ಮಧ್ಯ ಈ ಆಂಗಲ್ ಇರುತ್ತೆ. ಯಾವ ಸೈಡ್ ಮೇಲಿದೆಯೋ ಅದನ್ನ ನಾವು ಅಡ್ಜಸೆಂಟ್ ಅಂತ ಕರಿತೀವಿ. ಥೀಟಾದ ಎದುರುಗಡೆ ಏನಿದೆಯೋ ಅದಕ್ಕೆ ನಾವು ಆಪೋಸಿಟ್ ಕರಿತೀವಿ. ಸೊ AB ಅಂದರೆ ಆಪೋಸಿಟ್, BC ಅಂದರೆ ಅಡ್ಜಸೆಂಟ್, AC ಅಂದರೆ ಹೈಪಾಟೆನ್ಯೂಸ್. ಇದು ವೆರಿ ವೆರಿ ಇಂಪಾರ್ಟೆಂಟ್. ಯಾಕಂದರೆ ನೀವು ಏನು ಬೈ ಹಾರ್ಟ್ ಮಾಡಂಗಿಲ್ಲ ಇದರಲ್ಲಿ. ಏನಕ್ಕೆ? ನಾನು ಸಪೋಸ್ ಥೀಟಾನ ಇಲ್ಲಿ ಹಾಕಿದ್ರೆ ಏನಾಗತ್ತೆ? ಸೇಮ್ ಟ್ರಯಾಂಗಲ್ ಅಂತ ತೊಡ್ತೀನಿ ABC. ನಾನು ಇದನ್ನ ಥೀಟಾ ಅಂತ ಕರೆದ್ರೆ ನೀವು ಇದು ಅಡ್ಜಸೆಂಟ್ ಅಂತ ಬೈ ಹಾರ್ಟ್ ಮಾಡ್ಬಿಟ್ಟು ಹೇಳಂಗಿಲ್ಲ. ನಾವು ಹೇಗೆ ಮಾಡಬೇಕು? ರೈಟ್ ಆ್ಯಂಗಲ್ ಎದುರುಗಡೆ ಏನಿದೆಯೋ ಅದು ಹೈಪಾಟೆನ್ಯೂಸ್, HYP ಅಂತ ಬರಿತೀನಿ. ಥೀಟಾ ಸೈಡ್ ಎಲ್ಲಿದೆಯೋ ಆ ಸೈಡನ್ನ ನಾವೇನು ಕರಿತೀವಿ? ಅಡ್ಜಸೆಂಟ್, ADJ. ಮತ್ತು ಥೀಟಾ ಎದುರುಗಡೆ ಏನಿದೆಯೋ ಅದನ್ನು ನಾವು ಆಪೋಸಿಟ್ ಅಂತ ಕರಿತೀವಿ. ಸೊ ಏನಾಯ್ತು ಇಲ್ಲಿ? ಆಪೋಸಿಟ್ ಇಲ್ಲಿದ್ದು ಇಲ್ಲಿ ಬಂತು, ಅಡ್ಜಸೆಂಟ್ ಇಲ್ಲಿದ್ದು ಇದು ಬಂತು. ನಾನು ಮತ್ತೆ ಟ್ರಯಾಂಗಲಿನ ಈ ಥರ ಕೊಟ್ಟರೆ ABC ಹಿಂಗೆ ಕೊಟ್ಟರೆ ಇದನ್ನ ಥೀಟಾ ಅಂದರೆ ಯಾವ್ದು ಅಡ್ಜಸೆಂಟ್ ಆಗುತ್ತೆ? ಈ ಸೈಡ್ ಅಡ್ಜಸೆಂಟ್ ಆಗುತ್ತೆ. ಆಪೋಸಿಟ್ ಯಾವ್ದಾಗುತ್ತೆ? ಈ ಸೈಡ್ ಆಗುತ್ತೆ. ಇದು ಹೈಪಾಟೆನ್ಯೂಸ್. ಸೊ ಯಾವತ್ತೂ ಬೈ ಹಾರ್ಟ್ ಮಾಡಬೇಡಿ ಥೀಟಾ ಅಯ್ಯೋ ಅಡ್ಜಸೆಂಟ್ ಕೆಳಗೆ ಬರುತ್ತೆ, ಆಪೋಸಿಟ್ ಲೆಫ್ಟ್ ಸೈಡ್ ಬರುತ್ತೆ, ಆ ಥರ ಅಲ್ಲ. ನೀವು ರೈಟ್ ಆ್ಯಂಗಲ್ ಎಲ್ಲಿದೆ ಅಂತ ನೋಡ್ಕೊಳ್ಬೇಕು, ಥೀಟಾ ಎಲ್ಲಿದೆ ಅಂತ ನೋಡ್ಕೊಳ್ಬೇಕು, ಅದಾದ್ಮೇಲೆ ಮೂರನ್ನು ಕಂಡುಹಿಡಿಬೇಕು. ಸೊ ಇಲ್ಲೇನಾಗ್ತಿದೆ? ಅನದರ್ ಇಂಪಾರ್ಟೆಂಟ್ ಪ್ರಾಪರ್ಟಿ ನಾವು ಏನು ಜ್ಞಾಪಿಸ್ಕೊಳ್ಳೋಣ? ಪೈಥಾಗೋರಸ್ ಥಿಯರಮ್. ಏನು ಹೇಳ್ತಿದೆ ಪೈಥಾಗೋರಸ್ ಥಿಯರಮ್? ಯಾವುದಾದ್ರೂ ರೈಟ್ ಆ್ಯಂಗಲ್ ಟ್ರಯಾಂಗಲಲ್ಲಿ ಹೈಪಾಟೆನ್ಯೂಸ್ ಸ್ಕ್ವೇರ್ ಅಂದರೆ AC ಸ್ಕ್ವೇರ್, ಲಾರ್ಜೆಸ್ಟ್ ಸೈಡ್, ಈಸ್ ಈಕ್ವಲ್ ಟು AB ಸ್ಕ್ವೇರ್ ಪ್ಲಸ್ BC ಸ್ಕ್ವೇರ್. ಏನಿದೆ ಅರ್ಥ? ಈ ಲಾರ್ಜೆಸ್ಟ್ ಸೈಡ್ ಸ್ಕ್ವೇರ್ ಯಾವಾಗ್ಲೂ E ಸ್ಕ್ವೇರ್ ಪ್ಲಸ್ E ಸ್ಕ್ವೇರ್. ಯಾಕಿದು ಹೇಳ್ತಾ ಇನ್ನು ಇಂಪಾರ್ಟೆಂಟ್ ಇಲ್ಲಿ ಅಂತ? ನಮಗೆ ಯೂಶಲಿ ಅದಾದರೂ ಒಂದು ಸೈಡ್ ಕೊಟ್ಟಿರ್ತಾರೆ, ಇನ್ನೊಂದು ಸೈಡನ್ನು ನಾವು ಹೇಗೆ ಕಂಡುಹಿಡಿಬೇಕು? ಈ ಪೈಥಾಗೋರಸ್ ಥಿಯರಮ್ ಯೂಸ್ ಮಾಡ್ಬಿಟ್ಟು ಕಂಡುಹಿಡಿಬೇಕು. ಇವಾಗ ಒನ್ ಆಫ್ ದ ಮೋಸ್ಟ್ ಫಂಡಮೆಂಟಲ್ ಪಾರ್ಟ್ಸ್ ಆಫ್ ಈ ಕಾನ್ಸೆಪ್ಟ್ ಏನದ್ರ ಅರ್ಥ? ಇದೇ ಫೌಂಡೇಶನ್ ನಮ್ಮದು. ಇದನ್ನು ಕಲ್ತ್ರೆ ಎಲ್ಲ ಮುಂದಿನ ಕಾನ್ಸೆಪ್ಟ್ಸು ವೆರಿ ಈಸಿ ಆಗುತ್ತೆ. ಸೊ ಏನು ನೋಡ್ತಾ ಇವಿ? ಟ್ರಿಗ್ನೋಮೆಟ್ರಿಕ್ ರೇಷಿಯೋಸ್ ಅಂತ. ಸೊ ಏನು ಕಾಂಪ್ಲಿಕೇಟೆಡ್ ಇಲ್ಲ, ಫಸ್ಟ್ ಅರ್ಥ ಮಾಡ್ಕೊಳ್ಳೋಣ ಏನಿದು ಅಂತ. 6 ಡಿಫ್ರೆಂಟ್ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್ ಇದೆ ಇಲ್ಲಿ. ಫಂಕ್ಷನ್ಸ್ ಅಂದರೆ ಏನು? ಫಸ್ಟ್ ಆಫ್ ಆಲ್ ನಾನಿವಾಗ f(x) = x² ಅಂತೀನಿ. ಇಷ್ಟೇ ಕೊಟ್ಟಿದ್ರೆ ಏನು ಮೀನಿಂಗ್ ಇಲ್ಲ. ನಾನು ಫಾರ್ x = 5 ಅಂತ ಹೇಳಿದ್ರೆ ಏನಾಗುತ್ತೆ? f(x) ಇವಾಗ x ಜಾಗದಲ್ಲಿ 5 ಹಾಕಿದಾಗ 5² ಆಗುತ್ತೆ. ಸೊ 25 ಆಗುತ್ತೆ. ಅದೇ ಥರ ಸೈನ್ ಥೀಟಾ ಒಂದು ಫಂಕ್ಷನು. ಈ ಸೈನ್ ಥೀಟಾ ನಾನು ಬೇಕಾದ್ರೆ sin x ಅಂತ ಕರಿಬೋದು, ನಿಮಗೆ ಇನ್ನು ಈಸಿಯಾಗಿ ಅರ್ಥ ಮಾಡ್ಕೊಳ್ಬೇಕು ಅಂದರೆ. ಅದಾದಮೇಲೆ ನಾನು x ಜಾಗದಲ್ಲಿ ನಾನು 30 ಡಿಗ್ರೀಸ್ ಅಂತ ಏನಾದರೂ ಹೇಳಿದ್ರೆ ಅವಾಗ ನೀವು ಸಬ್ಸ್ಟಿಟ್ಯೂಟ್ ಮಾಡ್ಬೋದು. ಸೊ ಏನಿದ್ರೆ ನಾನು ಏನಕ್ಕೆ ಇದು ಹೇಳ್ತಾ ಇದ್ದೀನಿ ಅಂದರೆ, ಸುಮ್ಮನೆ ನೀವು ಸೈನ್ ಅಂತ ಹೇಳಿದ್ರೆ ಏನೂ ಅರ್ಥ ಇಲ್ಲ ಅದರಲ್ಲಿ. ಸೈನ್ ಥೀಟಾ, ಸೈನ್ ಜೊತೆ ಯಾವಾಗಲೂ ಒಂದು ಆ್ಯಂಗಲ್ ಅಸೋಸಿಯೇಟೆಡ್ ಇದೆ ಅದ್ರ ಜೊತೆ. ಸೊ ನೋಡೋಣ ಏನಿದ್ರೆ ಅರ್ಥ ಅಂತ. 6 ಡಿಫ್ರೆಂಟ್ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್ ಇದೆ ಇಲ್ಲಿ. ಸೈನ್ ಥೀಟಾ, ಕೋಸೈನ್ ಥೀಟಾ, ಟ್ಯಾಂಜೆಂಟ್ ಥೀಟಾ, ಕೋಟ್ಯಾಂಜೆಂಟ್ ಥೀಟಾ, ಸೀಕೆಂಟ್ ಥೀಟಾ ಮತ್ತು ಕೋಸೀಕೆಂಟ್ ಥೀಟಾ. ಎಷ್ಟು ಉದ್ದುದಕ್ಕಿದೆ ಈ ನೇಮ್ಸ್ ಎಲ್ಲ, ಅದಕ್ಕೆ ಏನು ಹೇಳ್ತೀವಿ? ನಿಕ್ ನೇಮ್ಸ್ ಥರ ಕೊಡ್ತಾ ಇವಿ, ಶಾರ್ಟ್ ಫಾರ್ಮ್ಸ್. ಸೊ ಸೈನ್ ಥೀಟಾಗೆ ಸೈನ್ ಆಗಲೇ ಚಿಕ್ಕದಾಗಿದೆ, ನಾನು ಏನು ಕರಿತೀನಿ ಇದನ್ನು? SIN ಅಂತ ಕರಿತೀನಿ ಶಾರ್ಟಾಗಿ. ಇದನ್ನು ಸೈನ್ ಅಂತಲೇ ಓದ್ತೀವಿ. ಕೋಸೈನನ್ನು ನಾವು COS ಅಂತ ಕರಿತೀವಿ. ಕಾಸ್ ಥೀಟಾ, ಇದು ಸೈನ್ ಥೀಟಾ, ಇದು ಕಾಸ್ ಥೀಟಾ. ಟ್ಯಾಂಜೆಂಟನ್ನು ಏನು ಕರಿತೀವಿ? ಟ್ಯಾನ್ ಥೀಟಾ. ಇಲ್ಲಿ 3 ಲೆಟರ್ಸ್, ಇಲ್ಲಿ 3 ಲೆಟರ್ಸ್, ಇಲ್ಲಿ 3 ಲೆಟರ್ಸ್. ಕೋಟ್ಯಾಂಜೆಂಟಿಗೆ ಮತ್ತೆ ಏನು ಕರಿತೀವಿ? ಫಸ್ಟ್ 3 ಲೆಟರ್ಸ್ ಏನು? COT. ಸೊ ಕಾಟ್ ಥೀಟಾ. ಸೀಕೆಂಟ್ ಥೀಟಾನ SEC. ಸೊ ಸೆಕ್ ಥೀಟಾ. ಮತ್ತು ಕೋಸೀಕೆಂಟ್ COS ಆಗಲೇ ಇತ್ತು, ಸೊ ಇನ್ನೂ 2 ಲೆಟರ್ಸ್ ತೊಗೊಳ್ಳೋಣ. ಸೊ 5 ಲೆಟರ್ಸ್ ತೊಗೊಳ್ಳೋಣ, ಕೊಸೆಕ್ ಥೀಟಾ. ಈ 6 ಟ್ರಿಗ್ನೋಮೆಟ್ರಿಕ್ ರೇಷಿಯೋಸ್ ವೆರಿ ವೆರಿ ಇಂಪಾರ್ಟೆಂಟ್. ಆ್ಯಂಡ್ ಸೈನ್ ಥೀಟಾ ಅಂದಾಗ ಏನದ್ರ ಅರ್ಥ, ಏನದ್ರದ್ದು ವ್ಯಾಲ್ಯೂ? ಸೊ ಸೈನ್ ಥೀಟಾ ಯಾವಾಗ್ಲೂ ಆ ಡಯಾಗ್ರಾಮನ್ನು ನೋಡೋಣ. ಸೈನ್ ಥೀಟಾ ಯಾವಾಗ್ಲೂ ಆಪೋಸಿಟ್ ಬೈ ಹೈಪಾಟೆನ್ಯೂಸ್. ಏನದ್ರ ಮೀನಿಂಗು? ಆಪೋಸಿಟ್ ಬೈ ಹೈಪಾಟೆನ್ಯೂಸ್ ಅಂದರೆ ಆಪೋಸಿಟ್ AB, ಹೈಪಾಟೆನ್ಯೂಸ್ AC. ಏನು ಕೊಟ್ಟಿರ್ತಾರೆ ಪ್ರಾಬ್ಲಮ್ಸಲ್ಲಿ? ಯೂಶಲಿ ಥೀಟಾ ನಮಗೆ ಹೇಳ್ತಾರೆ. ಸೊ ಇಲ್ಲಿ ಥೀಟಾ ಫಾರ್ ಎಕ್ಸಾಂಪಲ್ 60 ಡಿಗ್ರೀಸ್ ಅಂತ ಇಟ್ಕೊಳ್ಳಿ. ಥೀಟಾ 60 ಡಿಗ್ರೀಸ್ ಇದ್ದಾಗ ನಾವು
ಎ ಬಿ ಈ ಸೈಡ್ ಎಷ್ಟು ಯೂನಿಟ್ಸ್ ಇದೆ, ಸೆಂಟಿಮೀಟರ್, ಮೀಟರ್, ಕಿಲೋಮೀಟರ್. ಎ ಸಿ ಸಿಮಿಲರ್ಲಿ ಅದು ಆ ರೇಷಿಯೋನ ನಾವು ಕಂಡುಹಿಡಿಬೇಕು. ಸೊ ಸೈನ್ ಥೀಟಾ ಯಾವಾಗಲೂ ಆಪೋಸಿಟ್ ಬೈ ಹೈಪೋಟೆನ್ಯೂಸ್. ಕಾಸ್ ಥೀಟಾ ಏನು, ಅಡ್ಜೆಸೆಂಟ್ ಬೈ ಹೈಪೋಟೆನ್ಯೂಸ್. ಸೊ ಎ ಡಿ ಜೆ ಬೈ ಇದೇನಾಗುತ್ತೆ, ಬಿ ಸಿ ಬೈ ಎ ಸಿ. ಏನು ಕನ್ಫ್ಯೂಸ್ ಮಾಡ್ಕೊಳ್ಬೇಡಿ, ಪ್ರಾಬ್ಲಮ್ ಸಾಲ್ವ್ ಮಾಡಿದಾಗ ವೆರಿ ಈಸಿಯಾಗಿ ಅರ್ಥ ಆಗುತ್ತೆ. ಬಟ್ ಇವಾಗ ಈ 6 ರೇಷಿಯೋಸ್ ವೆರಿ ಇಂಪಾರ್ಟೆಂಟ್, ಕೇರ್ಫುಲ್ ಆಗಿ ಅರ್ಥ ಮಾಡ್ಕೊಳ್ಳೋಣ. ಟ್ಯಾನ್ ಥೀಟಾ ಏನು, ಆಪೋಸಿಟ್ ಬೈ ಅಡ್ಜೆಸೆಂಟ್. ಆಪೋಸಿಟ್ ಬೈ ಅಡ್ಜೆಸೆಂಟ್. ಸೊ ಏನಾಗುತ್ತೆ ಇದು, ಎ ಬಿ ಬೈ ಬಿ ಸಿ. ಕಾಟ್ ಥೀಟಾ ಏನು, ಅಡ್ಜೆಸೆಂಟ್ ಬೈ ಆಪೋಸಿಟ್. ಸೊ ಇದ್ರದ್ದು ಉಲ್ಟಾ ಆಗ್ತಿದೆ, ರೆಸಿಪ್ರೋಕಲ್. ಸೊ ಅಡ್ಜೆಸೆಂಟ್ ಬೈ ಆಪೋಸಿಟ್. ಏನಿದು, ಬಿ ಸಿ ಬೈ ಎ ಬಿ. ನಾನು ಇದ್ರದ್ದು ರೆಸಿಪ್ರೋಕಲ್ ಅಂದೆಲ್ಲ, ಸೊ ಏನಂತ ಬರಿಬೋದು ಕಾಟ್ ಥೀಟಾನ, 1/tan ಥೀಟಾ ಅಥವಾ 1/tan ಥೀಟಾ. ಯಾಕೆ, ಇದು ಎ ಬಿ ಬೈ ಬಿ ಸಿ, ಬಿ ಸಿ ಬೈ ಎ ಬಿ. ಸೆಕ್ ಥೀಟಾ ಏನಾಗುತ್ತೆ, ಸೆಕ್ ಥೀಟಾ ಯಾವಾಗಲೂ ಹೈಪೋಟೆನ್ಯೂಸ್ ಬೈ ಅಡ್ಜೆಸೆಂಟ್. ಸೊ ಎ ಸಿ ಬೈ ಬಿ ಸಿ. ಏನ್ದು ರೆಸಿಪ್ರೋಕಲ್ ಇದು, ಇಲ್ಲಿ ನಮಗೆ ಬಿ ಸಿ ಬೈ ಎ ಸಿ ಇದೆ, ಇಲ್ಲಿ ನಮಗೆ ಎ ಸಿ ಬೈ ಬಿ ಸಿ ಇದೆ. ಸೊ ಇದ್ಯಾವುದು, ಇದು ಕಾಸ್, ಇದು ಸೆಕ್. ಸೊ ಏನಂತ ಬರಿಬೋದು, ಸೆಕ್ ಥೀಟಾ 1 ಕಾಸ್ ಥೀಟಾ. ಕಾಸ್ ಥೀಟಾ ರೆಸಿಪ್ರೋಕಲ್. ಅಥವಾ ಕಾಸ್ ಥೀಟಾ ಇಸ್ ಈಕ್ವಲ್ ಟು 1 ಸೆಕ್ ಥೀಟಾ. ಎರಡು ಒಂದೇ. ಕೊಸಿಕೆಂಟ್ ಥೀಟಾ ಏನು, ನಿಮಗೆ ಇಷ್ಟಲಾಗಲೇ ಗೊತ್ತಿರಬೇಕು, ಇದೆರಡು ರೆಸಿಪ್ರೋಕಲ್, ಇದೆರಡು ರೆಸಿಪ್ರೋಕಲ್. ಸೊ ಕೊಸಿಕೆಂಟ್ ಥೀಟಾ ಮತ್ತು ಸೈನ್ ಥೀಟಾ ರೆಸಿಪ್ರೋಕಲ್ ಆಗಿರಬೇಕು ಅಂತ. ಏನಿದ್ರ ವ್ಯಾಲ್ಯೂ, ಹೈಪೋಟೆನ್ಯೂಸ್ ಬೈ ಆಪೋಸಿಟ್. ಸೊ ಇದೆಷ್ಟಾಗತ್ತೆ, ಎ ಸಿ ಬೈ ಎ ಬಿ. ಇದೆಷ್ಟಾಗತ್ತೆ, 1/sin ಥೀಟಾ. ಸೊ ಈ 6 ಟ್ರಿಗ್ನೋಮೆಟ್ರಿಕ್ ರೇಷಿಯೋಸ್ ಜ್ಞಾಪಕ ಇಟ್ಕೊಳ್ಳೇಬೇಕು. ನಾನಿವಾಗ ಥೀಟಾನ್ ಚೇಂಜ್ ಮಾಡಿದ್ರೆ ಏನಾಗ್ತಿತ್ತು, ನೀವು ಯಾವಾಗಲೂ ಓ ಅಕ್ಕ ಸೈನ್ ಥೀಟಾ ಅಂದರೆ ಎ ಬಿ ಬೈ ಎ ಸಿ ಅಂತ ಹೇಳಿದ್ರೆ ತಪ್ಪು, ಫುಲ್ ರಾಂಗ್ ಆಗುತ್ತೆ. ಸೊ ಇವಾಗ ನಾನು ಫಾರ್ ಎಕ್ಸಾಂಪಲ್ ಎ ಬಿ ಸಿ ಅಂತ ಕೊಟ್ಬಿಟ್ಟು ಇದು ಥೀಟಾ ಅಂತ ಕೊಟ್ಟಿದ್ರೆ ಏನಾಗ್ತಿತ್ತು, ಸೈನ್ ಥೀಟಾ ನಮ್ಮ ವ್ಯಾಲ್ಯೂ ಏನಾಗ್ತಿತ್ತು ಈ ಕೇಸಲ್ಲಿ, ಸೈನ್ ಥೀಟಾ ಬಿ ಸಿ ಬೈ ಎ ಸಿ ಆಗ್ತಿತ್ತು. ಇಲ್ಲಿ ಎ ಬಿ ಬೈ ಎ ಸಿ ಇದೆ, ಇಲ್ಲಿ ಬಿ ಸಿ ಬೈ ಎ ಸಿ ಆಗ್ತಿತ್ತು. ಅದೇ ಥರ ಆಲ್ 6 ರೇಷಿಯೋಸ್ ಚೇಂಜ್ ಆಗುತ್ತೆ. ಸೊ ಥೀಟಾ ಎಲ್ಲಿದೆ, ರೈಟ್ ಆಂಗಲ್ ಎಲ್ಲಿದೆ, ವೆರಿ ಇಂಪಾರ್ಟೆಂಟ್. ಅದನ್ನು ಗೊತ್ತಾದ ಮೇಲೆ ನೀವು ಈ 6 ರೇಷಿಯೋಸನ್ನು ಕಂಡುಹಿಡಿಬೇಕು. ಸೊ ಕೆಲವು ಅಬ್ಸರ್ವೇಷನ್ಸ್ ಮಾಡೋಣ. ಒಂದು ಆಗಲೇ ನೋಡಾಗಿದೆ, ಏನು, ಕಾಸ್ ಥೀಟಾ 1 ಸೆಕ್ ಥೀಟಾ, ಟ್ಯಾನ್ ಥೀಟಾ 1 ಕಾಟ್ ಥೀಟಾ. ಸೊ ಇದೆರಡು ರೆಸಿಪ್ರೋಕಲ್ಸ್ ಆಯಿತು, ಆಮೇಲೆ ಇದೆರಡು ರೆಸಿಪ್ರೋಕಲ್ಸ್ ಆಯಿತು, ಈ ಎರಡೂ ರೆಸಿಪ್ರೋಕಲ್ಸ್ ಆಯಿತು. ಸೊ ಇದು ಬಿಟ್ಟು ಇನ್ನೊಂದು ವೆರಿ ಇಂಟ್ರೆಸ್ಟಿಂಗ್ ಫಾರ್ಮುಲಾ ನೋಡೋಣ. ಟ್ಯಾನ್ ಥೀಟಾ ಏನು, ಎ ಬಿ ಬೈ ಬಿ ಸಿ. ಸೈನ್ ಥೀಟಾ ಏನು, ಎ ಬಿ ಬೈ ಎ ಸಿ. ಮತ್ತೆ ಕಾಸ್ ಥೀಟಾ ನಮಗೇನು ಸಿಕ್ಕಿತ್ತು, ಬಿ ಸಿ ಬೈ ಎ ಸಿ. ನಾನು ಸೈನ್ ಥೀಟಾ ಮತ್ತು ಕಾಸ್ ಥೀಟಾನ ಡಿವೈಡ್ ಮಾಡ್ತೀನಿ. ಸೊ ಸೈನ್ ಥೀಟಾ ಡಿವೈಡೆಡ್ ಬೈ ಕಾಸ್ ಥೀಟಾ ಮಾಡಿದ್ರೆ ಏನು ಸಿಗತ್ತೆ, ಎ ಬಿ ಬೈ ಎ ಸಿ ಡಿವೈಡೆಡ್ ಬೈ ಬಿ ಸಿ ಬೈ ಎ ಸಿ. ಎ ಸಿ ಡಿನಾಮಿನೇಟರಲ್ಲಿ ಎರಡು ಕಡೆನೂ ಇದೆ. ಸೊ ಎ ಸಿ ಕ್ಯಾನ್ಸಲ್. ಏನು ಉಳಿಯುತ್ತೆ, ಎ ಬಿ ಬೈ ಬಿ ಸಿ. ಟ್ಯಾನ್ ಥೀಟಾ ಎಷ್ಟು, ಎ ಬಿ ಬೈ ಬಿ ಸಿ. ಸೊ ಏನಿದ್ರ ಅರ್ಥ, ಟ್ಯಾನ್ ಥೀಟಾ ಈಸ್ ಈಕ್ವಲ್ ಟು ಸೈನ್ ಥೀಟಾ ಬೈ ಕಾಸ್ ಥೀಟಾ. ಇನ್ನೊಂದು ಫಾರ್ಮುಲಾ ಸಿಕ್ತು ನಮಗೆ. ಸೊ ಏನು ಸಿಕ್ಕಿದೆ, 6 ಟ್ರಿಗ್ನೋಮೆಟ್ರಿಕ್ ರೇಷಿಯೋಸ್ ಗೊತ್ತು. ಕಾಸ್ ಥೀಟಾ ಮತ್ತು ಸೀಕೆಂಟ್ ಥೀಟಾ ರೆಸಿಪ್ರೋಕಲ್ಸು, ಸೈನ್ ಥೀಟಾ ಮತ್ತು ಕೋಸಿಕೆಂಟ್ ಥೀಟಾ ರೆಸಿಪ್ರೋಕಲ್ಸ್, ಟ್ಯಾನ್ ಥೀಟಾ ಕಾಟ್ ಥೀಟಾ ರೆಸಿಪ್ರೋಕಲ್ಸ್. ಅದು ಬಿಟ್ಟು ಟ್ಯಾನ್ ಥೀಟಾ ಇಸ್ ಈಕ್ವಲ್ ಟು ಸೈನ್ ಥೀಟಾ ಬೈ ಕಾಸ್ ಥೀಟಾ. ಇಷ್ಟು ರಿಲೇಷನ್ಸ್ ಜ್ಞಾಪಕ ಇಟ್ಕೊಂಡ್ರೆ ಈಸಿ ಆಗುತ್ತೆ ಎಲ್ಲ ಕ್ವೆಶನ್ಸನ್ನು ಸಾಲ್ವ್ ಮಾಡೋದಕ್ಕೆ. ಇಂಪಾರ್ಟೆಂಟ್ ನೋಟ್ ಏನು ಮಾಡಬೇಕು ಅಂದರೆ, ಸೈನ್ ಥೀಟಾ ಅಥವಾ ಸೈನ್ ಎ ಈ ಥರ ಬರೆದಾಗ ಇದ್ರ ಅರ್ಥ ಸೈನ್ ಇಂಟು ಥೀಟಾ ಅಂತ ಅಂದ್ಕೊಂಡ್ರೆ ತಪ್ಪು. ಇಟ್ಸ್ ನಾಟ್ ಈಕ್ವಲ್ ಟು ದಟ್. ನಾನು ಆಗಲೇ ಹೇಳಾಯಿತು, ಸೈನ್ ಬರೀ ಒಂದು ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ನು, ಇದು ಒಂದು ವೇರಿಯಬಲ್. ಸೊ ಆ್ಯಕ್ಚುಲಿ ಸೈನ್ ಆಫ್ ಥೀಟಾ ಅಂತ ಅಂದ್ಕೊಳ್ಬೇಕು ನಾವು. ಅಥವಾ ಇಲ್ಲಿ ಸೈನ್ ಆಫ್ ಆ್ಯಂಗಲ್ ಎ ವ್ಯಾಲ್ಯೂ ಕೊಡ್ತಾರೆ, ಆ ಎ ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡ್ಬಿಟ್ಟು ಮಾಡಬೇಕು. ನಾವು ಸೈನ್ ಇಂಟು ಥೀಟಾ ಅಂದರೆ ಅರ್ಥನೇ ಇಲ್ಲ, ಯಾಕಂದರೆ ಸೈನ್
ಏನು ವ್ಯಾಲ್ಯೂ ಇಲ್ಲ, ಸೈನದು ಏನು ನಂಬರ್ ಇಲ್ಲ, ಆ ಥರ ಏನು ಅದ್ರದ್ದು ಅರ್ಥನೇ ಏನೂ ಇಲ್ಲ. ಸೆಕೆಂಡ್ ಥಿಂಗ್ ಏನು, ಸೈನ್ ಥೀಟಾ ಹೋಲ್ ಸ್ಕ್ವೇರ್. ಹಿಂಗಂದರೆ ನಾವು ಇದನ್ನು ಸೈನ್ ಸ್ಕ್ವೇರ್ ಥೀಟಾ ಅಂತಾನು ಬರ್ಕೊಳ್ಬೋದು. ಸೈನ್ ಥೀಟಾ ಹೋಲ್ ಸ್ಕ್ವೇರ್ ಈಸ್ ನಾಟ್ ಈಕ್ವಲ್ ಟು ಸೈನ್ ಥೀಟಾ ಸ್ಕ್ವೇರ್. ವೆರಿ ಇಂಪಾರ್ಟೆಂಟ್. ಯಾಕೆ? ಥೀಟಾದ ವ್ಯಾಲ್ಯೂ ಏನೋ ಕೊಟ್ಟಿರ್ತಾರೆ, ನಾವು ಆ ಥೀಟಾದ ವ್ಯಾಲ್ಯೂನೇ ಸ್ಕ್ವೇರ್ ಮಾಡ್ಬಿಟ್ಟು ಇವಾಗ ಫಾರ್ ಇಫ್ ಸೈನ್ ಥೀಟಾ ಇಸ್ ಈಕ್ವಲ್ ಟು 3/6 ಅಥವಾ 1/2, ನಾನಿವಾಗ ಸೈನ್ ಥೀಟಾ 1/2 ಅಂತ ಇದ್ದರೆ ಸೈನ್ ಸ್ಕ್ವೇರ್ ಥೀಟಾ ಎಷ್ಟಾಗತ್ತೆ? 1/2 ಹೋಲ್ ಸ್ಕ್ವೇರ್, ಸೊ 1/4. ನಾನು ಅಕಸ್ಮಾತ್ ಸೈನ್ ಥೀಟಾ ಸ್ಕ್ವೇರ್ ಮಾಡಿಬಿಡ್ತಿದ್ರೆ ಥೀಟಾದ ವ್ಯಾಲ್ಯೂಗೆ ನಾನು ಸ್ಕ್ವೇರ್ ಮಾಡಿಬಿಟ್ಟು ಅದಾದಮೇಲೆ ಅದಕ್ಕೆ ನಾವು ಸೈನ್ ಕಂಡಿದ್ದೀವಿ, ಸೊ ಡಿಫ್ರೆಂಟ್ ಆನ್ಸರ್ ಸಿಗುತ್ತೆ, ಅದು ತಪ್ಪು. ಸೈನ್ ಥೀಟಾ ಹೋಲ್ ಸ್ಕ್ವೇರ್ ಅಂದರೆ ಯಾವಾಗಲೂ ಸೈನ್ ಸ್ಕ್ವೇರ್ ಥೀಟಾ. ನಾವಿವಾಗ ಒಂದು ಎಕ್ಸಾಂಪಲ್ ನೋಡೋಣ, ಏನು ಈ 6 ರೇಷಿಯೋಸ್ ಅರ್ಥ ಅಂತ ನೋಡೋದಕ್ಕೆ. ಇಲ್ಲಿ ಒಂದು ರೈಟ್ ಟ್ರಯಾಂಗಲ್ ಕೊಟ್ಟಿದ್ದಾರೆ, ಹೈಪೋಟೆನ್ಯೂಸ್ 5, ಅಡ್ಜಸೆಂಟ್ 3 ಅಂತ ಕೊಟ್ಟಿದ್ದಾರೆ. ಫೈಂಡ್ ಆಲ್ 6 ಟ್ರಿಗ್ನೋಮೆಟ್ರಿಕ್ ರೇಷಿಯೋಸ್ ಅಂತ ಕ್ವೆಶನ್ ಕೊಟ್ಟಿದ್ದಾರೆ. ಸೊ ಏನು ಮಾಡಬೇಕಿಲ್ಲಿ? ಫಸ್ಟ್ ಆಫ್ ಆಲ್ ನಮಗೆ ಈ ಸೈಡ್ ಗೊತ್ತಾ? ಇಲ್ಲ. ಆ ಸೈಡ್ ಗೊತ್ತಾಗೋದಕ್ಕೆ ಏನು ಮಾಡಬೇಕು? ಪೈಥಾಗೋರಸ್ ಥಿಯರಮ್ ಯೂಸ್ ಮಾಡೋಣ. ಸೊ ಯೂಸ್ ಮಾಡಿದಾಗ ಏನಾಗುತ್ತೆ? AC ಸ್ಕ್ವೇರ್ ಇಸ್ ಈಕ್ವಲ್ ಟು BC ಸ್ಕ್ವೇರ್ ಪ್ಲಸ್ AB ಸ್ಕ್ವೇರ್. ನಮಗೆ AC ಗೊತ್ತು, BC ಗೊತ್ತು, ಸೊ ಏನಿದೆ? 5 ಸ್ಕ್ವೇರ್ ಇಸ್ ಈಕ್ವಲ್ ಟು 3 ಸ್ಕ್ವೇರ್ ಪ್ಲಸ್ AB ಸ್ಕ್ವೇರ್. 5 ಸ್ಕ್ವೇರ್ ಎಷ್ಟು? 25. 3 ಸ್ಕ್ವೇರ್ ಎಷ್ಟು? 9 ಪ್ಲಸ್ AB ಸ್ಕ್ವೇರ್. ಸೊ ಟ್ರಾನ್ಸ್ಪೋಸ್ ಮಾಡಿದಾಗ ಏನಾಗುತ್ತೆ? AB ಸ್ಕ್ವೇರ್ ಇಸ್ ಈಕ್ವಲ್ ಟು 25 ಮೈನಸ್ 9. 25 ಮೈನಸ್ 9 ಎಷ್ಟು? 16. ಸೊ AB ಎಷ್ಟಾಗುತ್ತೆ? ಪ್ಲಸ್ ಅಥವಾ ಮೈನಸ್ 4, ರೂಟ್ ಆಫ್ 16. ಸೊ ಎಷ್ಟಾಗುತ್ತೆ? ಪ್ಲಸ್ ಅಥವಾ ಮೈನಸ್ 4. ಯಾವುದಾದ್ರೂ ಸೈಡ್ -4 ಸೆಂಟಿಮೀಟರ್ಸ್, -4 ಮೀಟರ್ಸ್ ಇರೋಕ್ಕಾಗತ್ತಾ? ಇಲ್ಲ, ಯಾಕಂದರೆ ಇದು ಮೆಷರ್ಮೆಂಟು. ಈ ಡಸ್ಟರ್ -4 ಸೆಂಟಿಮೀಟರ್ಸ್ ಲೆಂತ್ ಇದೆ ಅಂದರೆ ಅರ್ಥ ಇದೆಯಾ? ಇಲ್ಲ. ಸೊ ಯಾವಾಗಲೂ +4 ಆಗುತ್ತೆ. ಸೊ AB ಈಸ್ ಈಕ್ವಲ್ ಟು 4. ಸೊ ಏನು ಸಿಕ್ತು ನಮಗಿಲ್ಲಿ? AB ಈಸ್ ಈಕ್ವಲ್ ಟು 4 ಅಂತ ಸಿಕ್ತು. ಹೇಗೆ ಇವಾಗ ಕಂಡು ಹಿಡಿಬೇಕು? 6 ಟ್ರಿಗ್ನೋಮೆಟ್ರಿಕ್ ರೇಷಿಯೋಸ್ ಯಾವುದು? ಫಸ್ಟು ಸೈನ್ ಥೀಟಾ. ಇಲ್ಲಿ ಥೀಟಾ ಎಷ್ಟು? C. ಆ್ಯಂಗಲ್ C ಥೀಟಾ. ಸೊ ನಾನು ಇದನ್ನು ಸೈನ್ C ಅಂತಾನೂ ಬರ್ಕೊಳ್ಬೋದು. ಸೊ ಸೈನ್ ಥೀಟಾ ಏನು? ಆಪೋಸಿಟ್ ಬೈ ಹೈಪೋಟೆನ್ಯೂಸ್. ಇಲ್ಲಿ ಯಾವುದು ಅಂತ ಬರ್ಕೊಂಡ್ಬಿಡೋಣ. 5. ಇಲ್ಲಿ AC ಏನು? ಹೈಪೋಟೆನ್ಯೂಸ್. ರೈಟ್ ಆ್ಯಂಗಲ್ ಆಪೋಸಿಟ್ ಯಾವಾಗಲೂ ಹೈಪೋಟೆನ್ಯೂಸ್. ಥೀಟಾ ಎಲ್ಲಿದೆಯೋ ಆ ಸೈಡ್ ಜೊತೆ ಥೀಟಾ ಆ್ಯಂಗಲ್ ಥೀಟಾ ಜೊತೆ ಯಾವ ಸೈಡ್ ಇದೆಯೋ ಅದು ಯಾವಾಗ್ಲೂ ಅಡ್ಜೇಸೆಂಟು. ಸೊ ಇದು ADJ. ಥೀಟಾ ಆಪೋಸಿಟ್ ಯಾವ ಸೈಡ್ ಇದೆಯೋ ಅದು ಯಾವಾಗ್ಲೂ ಆಪೋಸಿಟ್. ಸೊ ಇದು OPP. ಸೊ ಸೈನ್ ಥೀಟಾ ಏನು? ಸೈನ್ ಥೀಟಾ ಆಪೋಸಿಟ್ ಬೈ ಹೈಪೋಟೆನ್ಯೂಸ್. ಸೊ ಆಪೋಸಿಟ್ ಬೈ ಹೈಪೋಟೆನ್ಯೂಸ್ ಏನಂದ್ರೆ ಅರ್ಥ? 4/5. ಕಾಸ್ ಥೀಟಾ ಏನು? ಅಡ್ಜೇಸೆಂಟ್ ಬೈ ಹೈಪೋಟೆನ್ಯೂಸ್. ಸೊ ಅಡ್ಜೇಸೆಂಟ್ ಇಲ್ಲಿ ಏನು? 3, ಹೈಪೋಟೆನ್ಯೂಸ್ ಏನು? 5. ಟ್ಯಾನ್ ಥೀಟಾ ಏನು? ಟ್ಯಾನ್ ಥೀಟಾ ಯಾವಾಗ್ಲೂ ಆಪೋಸಿಟ್ ಬೈ ಅಡ್ಜಸೆಂಟ್. ಸೊ 4/3. ಟ್ಯಾನ್ ಥೀಟಾ ಇನ್ನೇನು ಫಾರ್ಮುಲಾ ನೋಡಿವಿ? ಸೈನ್ ಥೀಟಾ ಬೈ ಕಾಸ್ ಥೀಟಾ ಅಂತ. ಸೊ ಸೈನ್ ಥೀಟಾ ಬೈ ಕಾಸ್ ಥೀಟಾ ಮಾಡಿದಾಗ ಏನಾಗ್ತಿತ್ತು? 4/5 ಡಿವೈಡೆಡ್ ಬೈ 3/5. 5 ಕ್ಯಾನ್ಸಲ್, ಏನು ಉಳ್ಕೊಳ್ಳುತ್ತೆ? 4/3 ವಿಚ್ ಇಸ್ ನಥಿಂಗ್ ಬಟ್ ಟ್ಯಾನ್ ಥೀಟಾ. ಸೊ ಆ ಫಾರ್ಮುಲಾನು ಚೆಕ್ ಮಾಡ್ದಂಗೆ ಆಯಿತು, ವೆರಿಫೈ ಮಾಡ್ದಂಗೆ ಆಯಿತು. ನೆಕ್ಸ್ಟ್ ಏನು? ಕಾಟ್ ಥೀಟಾ. ಕಾಟ್ ಥೀಟಾ ಏನು? ಅಡ್ಜಸೆಂಟ್ ಬೈ ಆಪೋಸಿಟ್, ಅಥವಾ ಏನು ಮಾಡ್ಬೋದು? 1/tan ಥೀಟಾ. ಸೊ ರೆಸಿಪ್ರೋಕಲ್ ಆಫ್ ಟ್ಯಾನ್ ಥೀಟಾ ಅಂತಾನು ಕಂಡು ಹಿಡಿಬೋದು. ಸೊ ರೆಸಿಪ್ರೋಕಲ್ ಆಫ್ ಟ್ಯಾನ್ ಥೀಟಾ ಏನು? 1/4/3 ವಿಚ್ ಇಸ್ 3/4. ನೆಕ್ಸ್ಟ್ ಏನು? ಸೆಕ್ ಥೀಟಾ ಅಥವಾ ಸೀಕೆಂಟ್ ಥೀಟಾ. ಸೆಕ್ ಥೀಟಾ ಎಷ್ಟು? 1/cos ಥೀಟಾ. ಸೊ ಕಾಸ್ ಥೀಟಾ ನಮಗಾಗಲೇ 3/5 ಅಂತ ಗೊತ್ತು. ಸೊ ಇಲ್ಲಿ ಏನಾಗುತ್ತೆ? 1/3/5 ಇಸ್ ನಥಿಂಗ್ ಬಟ್ 5/3. ಕೊಸೀಕೆಂಟ್ ಥೀಟಾ ಏನು? 1/sin ಥೀಟಾ. ಸೊ 1/4/5. ಸೊ ಇಲ್ಲಿ ಏನಾಗುತ್ತೆ? 5/4. ಸೊ ಈ ಥರ ನಾವು ಯಾವಾಗ್ಲೂ 6 ಟ್ರಿಗ್ನೋಮೆಟ್ರಿಕ್ ರೇಷಿಯೋಸನ್ನು ಕಂಡುಹಿಡಿಬೋದು. ಹೇಗೆ? ಸೈಡ್ಸ್ ಎಲ್ಲ ಗೊತ್ತಿದ್ರೆ ಡೈರೆಕ್ಟಾಗಿ ಅಪ್ಲೈ ಮಾಡ್ಬೋದು. ಯಾವುದಾದ್ರೂ ಒಂದು ಸೈಡ್ ಗೊತ್ತಿಲ್ಲ ಅಂದರೆ ಪೈಥಾಗೋರಸ್ ಥಿಯರಮ್ ಯೂಸ್ ಮಾಡಬೇಕು. ಪೈಥಾಗೋರಸ್ ಥಿಯರಮ್ ಯೂಸ್ ಮಾಡಿದ್ಮೇಲೆ 3 ಡಿಫ್ರೆಂಟ್ ಸೈಡ್ಸ್ ಗೊತ್ತಾಗುತ್ತೆ. ಅದರಲ್ಲಿ ಕೇರ್ಫುಲ್ ಆಗಿ ಥೀಟಾ ಯಾವುದು ಅಂತ ಗೊತ್ತಾದ್ಮೇಲೆ ಯಾವ್ದು ನಮ್ಮ ಹೈಪೋಟೆನ್ಯೂಸು, ಯಾವ್ದು ನಮ್ಮ ಅಡ್ಜಸೆಂಟು, ಯಾವ್ದು ನಮ್ಮ ಆಪೋಸಿಟ್ ಅಂತ ಬರ್ಕೊಂಡ್ಬಿಡಿ. ಅದಾದಮೇಲೆ ಈ 6 ಜ್ಞಾಪಕ ಇಟ್ಕೊಂಡ್ರೆ ಈಸಿಯಾಗಿ ಸಾಲ್ವ್ ಮಾಡ್ಬೋದು. ಇನ್ಫ್ಯಾಕ್ಟ್
ಸೈನ್ ಥೀಟಾ, ಕಾಸ್ ಥೀಟಾ, ಟ್ಯಾನ್ ಥೀಟಾ ಈ ಮೂರನ್ನೇ ಜ್ಞಾಪಕ ಇಟ್ಕೊಂಡ್ರು ಈ ಮಿಕ್ಕಿದ ಮೂರನ್ನು ನಮಗೆ ಈಸಿಯಾಗಿ ಸಿಗ್ಬೋದು ರೆಸಿಪ್ರೋಕಲ್ಸ್ ಯೂಸ್ ಮಾಡಿ. ಹೆಲೋ, ಸೊ ನೀವು ಇಲ್ಲಿ ತನಕ ನೋಡಿರಾ ಅಂದರೆ ನಾನು ಹೇಳಿದ್ದು ಕೇಳಿಸ್ಕೊಂಡ್ಬಿಟ್ಟು ಮಲಗಿಲ್ಲ ಅಂತ ಅರ್ಥ ಆಯಿತು. ಸೊ ವೆರಿ ಇಂಪಾರ್ಟೆಂಟ್, ಫಸ್ಟ್ ಆಫ್ ಆಲ್ ಡಿಸ್ಕ್ರಿಪ್ಷನ್ ಬಾಕ್ಸನ್ನು ಚೆಕ್ ಮಾಡಿ, ಅಲ್ಲಿ ಕೆಲವು ರಿಸೋರ್ಸಸ್ ಅಟ್ಯಾಚ್ ಮಾಡೀವಿ ಈ ಚಾಪ್ಟರ್ ರಿಲೇಟೆಡು. ಸೆಕೆಂಡ್ಲಿ, ಯಾವುದಾದ್ರೂ ಡೌಟ್ಸ್ ಇದ್ದರೆ, ಕ್ವೆಶನ್ಸ್ ಇದ್ದರೆ, ಅಥವಾ ನನಗೆ ಫೀಡ್ಬ್ಯಾಕ್ ಇದ್ದರೆ, ಅಕ್ಕ ನೀವು ಹೇಳಿದ್ದು ಏನೂ ಅರ್ಥ ಆಗಿಲ್ಲ ಆ ಥರ ಇದ್ದರೆ, ನಿಮಗೆ 3 ಆಪ್ಷನ್ಸ್ ಇದೆ. 1, ಕಾಮೆಂಟ್ ಸೆಕ್ಷನಲ್ಲಿ ನೀವು ಕಾಮೆಂಟ್ ಮಾಡ್ಬೋದು. 2, ನಮ್ಮ ವಾಟ್ಸಾಪ್ ನಂಬರಿಗೆ ನೀವು ಮೆಸೇಜ್ ಕಳಿಸ್ಬೋದು. ಅಥವಾ 3, ನಮ್ಮ ಇಮೇಲ್ ಐ ಡಿಗೆ ಒಂದು ಮೇಲ್ ಕಳಿಸ್ಬೋದು. ನಮ್ಮ ಇಮೇಲ್ ಐ ಡಿ info.projectsitara@gmail.com. ನಾವು ಹೇಳಿರೋ ವಿಡಿಯೋಸ್ಲೆಲ್ಲ ನಿಮ್ಗೆ ಏನಾದರೂ ಅರ್ಥ ಆಗಿದೆ ಅಂತ ಅನಿಸಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಯಾಕಂದರೆ ಇನ್ನೂ ವಿಡಿಯೋಸ್ ಬೇರೆ ಚಾಪ್ಟರ್ಸ್ ಮೇಲೂ ರಿಲೀಸ್ ಮಾಡ್ತೀವಿ. ಆಲ್ ದಿ ಬೆಸ್ಟ್ ಫಾರ್ ಯೋರ್ ಎಕ್ಸಾಮ್ಸ್.